10:30 11 ಆದರೂ ನಮ್ಮ ತಾಯಂದಿರು ಸಹೋದರರು ಕೂತ್ಕೊಂಡು ನಾನು ಅಬಕಾರಿ ಮಂತ್ರಿ, ನನ್ನ ಇಲಾಖೆ ನೋಡ್ಕೊಂಡು ಭಾಳ ಮಂದಿ ಕೂತಿರ್ತಾರೆ. ನಾ ತಿಳ್ಕೊಂಡು ಇಷ್ಟೊತ್ತನ ಕುಂದ್ರುದಂದ್ರೆ ಅಬಕಾರಿ ಎಲ್ಲ ಸಿಗ್ತೈತೆ ಅಂತೇಳಿ ಕೂತವ್ರು ಭಾಳ ಮಂದಿ ನೋಡೀನಿ. ಹೌದು ತಪ್ಪವರು ತಾವುಗಳೆಲ್ಲ ಆಧ್ಯಾತ್ಮಿಕ ವಿಷಯ ಕೊಟ್ಟರಲ್ಲ ಬುದ್ಧಿ, ನಿಮಗೂ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಬೇಕು. ಈ ಆಧ್ಯಾತ್ಮಿಕ ವಿಷಯ ಸ್ವಲ್ಪ ಲೇಟಾಗಿ ಇರ್ತೈತಿ. ನಮ್ಮ ವಿಷಯ ಏನೈತಿ, ಒಂದು ಕ್ವಾರ್ಟರ್ಗಳೇ ಅರ್ಥ ತಾಸಿದೆ. ಆದರೆ ಅದು ಒಂಥರ ಖುಷಿನೇ ಇರುತ್ತೆ. ಇದು ಸುಖ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ, ಶಾಂತಿ ಬದುಕನ್ನು ಕೊಡ್ತಕ್ಕಂಥ ಇದು ಖುಷಿ. ನಾವು ಬರ್ತಾ ಅಲ್ಲೇನೆ ಕೇಳ್ತಿದ್ದೆ ಅಪ್ಪರು ಪ್ರವಚನದ ಮಾತು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳೇ ಅಂತೇಳಿ ಭಜನಾ ಪದ ಕೇಳಿದ್ದೆ. ನಮ್ಮ ಮಾತಿನ ಒಂದು ಒಳಾಂಗನ ಹಾಗೆ ಇತ್ತು, ಹಾಗೆ ಅಂತಕ್ಕಂಥ ಭಾವನೆ. ಬದುಕು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಅನಾವಶ್ಯಕ ಹಾಳಾಗಿ ಮಾಡ್ಕೋತೀವಿ, ಸದುಪಯೋಗ ಮಾಡ್ಕೋತೀವಿ. ಎಷ್ಟು ಅರ್ಥಗರ್ಭಿತವಾಗಿರ್ತದೆ ಒಂದೊಂದು ಶಬ್ದಗಳ ಮಾತು. ನಾವು ಭಜನೆ ಪದ್ಯಗಳನ್ನು ಅವಧೂತರಪ್ಪರ ಪ್ರಕಾರ ವಿನಂತಿ ಮಾಡ್ಕೋತೀವಿ. ಇದು ಯಾವಾಗ ಸಾಚಾರಿ ಭಜನೆ ಪದಗಳನ್ನು ಹೇಳಿದರೆ ಎಷ್ಟು ಅದ್ಭುತವಾದ ಹಾಡುಗಳಲ್ಲಿ ಆಗ್ತಾ ಇದೆ. ಐತಂದ್ರೆ ಬಹಳ ಅದ್ಭುತ. ನಾ ಹಾಡನ್ನ ಕೇಳ್ತಾ ಸಣ್ಣ ಹುಡುಗರಿದ್ದಾಗ ಕೇಳಿದ್ದು, ಈಗ ನಮ್ಗೆ ಆಗೋದೇ ಇಲ್ಲ. ಇಂಥ ಅರ್ಥ ಗರ್ಭಿತವಾದ ಮನುಷ್ಯ ಮಾನಸಿಕವಾಗಿ ಒಬ್ಬರು ಹೇಳ್ತಾರೆ, ಅನುಗಾಲವ ಚಿಂತೆ ಈ ಜೀವಕ್ಕೆ ಅನುಗಾಲವ ಚಿಂತೆ. ಮಕ್ಕಳಾಗದ ಚಿಂತೆ, ಮಕ್ಕಳಾಗದ ಚಿಂತೆ, ಮಕ್ಕಳ ಕೊಡುವ ಚಿಂತೆ. ಹೇಳ್ತಾ ಹೆಂಡತಿ ಮಕ್ಕಳು ಯಾವಾಗ ನಿನ್ನ ಪ್ರೀತಿ ಮಾಡ್ತಾರೋ, ಯಾವಾಗ ಅವರಿಂದ ದೂರ ಆಗ್ತಾರೆ ಅಂತಕ್ಕಂಥ ಪದಗಳನ್ನು ಮಾಡ್ತಾರೆ. ಮನುಷ್ಯ ಎಷ್ಟೇ ಸಂಬಂಧಗಳನ್ನು ಇಟ್ಕೊಂಡ್ರು ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಅಷ್ಟೇ. ಇನ್ನೊಬ್ಬ ಮೇಧಾವಿ ಇರ್ತಾನೆ, ಏತಕ್ಕೆ ಚಿಂತೆಯನ್ನು ಮಾಡುವೆ ನೋಡ, ನಿತ್ಯ ಪೋಷಿಪನೆ ಯೋಚಿಸೋದು. ನೋಡಿ ಎಷ್ಟು ಅಲ್ಲಿ ಅರ್ಥ ಇದೆ. ಮನುಷ್ಯನ ಚಿಂತನೆ ಹಂಗೆ ಹೋದ್ರೆ ಹಂಗೆ ಹೋಗ್ಬಿಡ್ತು. ಇದೇ ಒಬ್ಬರು ಸಾವುಕಾರ ಗಾಡಿಯಾಗ ಬಂದು ನಾನು ಕುಮಾರಪುರ, ಏನಪ್ಪ ಸಾವುಕಾರ ಏನೇನೋ ಕುಳಿಗಟ್ಟಿದ್ವು ಏನು ಇಲ್ಲಿ 35 ಎಕರೆ ಹಾಕಿದ್ನಿ, ಬರೇ 25 ಲಕ್ಷ ಕೊಟ್ಟು. ಅಲ್ಲ ಅಂದೆ ನಾನು, ಸಾವುಕಾರ ಎಕರೆ 50,000 3 ತಿಂಗಳಾಗ ಬಂದತ್ತೆ, ನಿನ್ನ ಖುಷಿ ಇಲ್ಲೇನ ಮಾತನ್ನ? ಇಲ್ರಿ 35 ಲಕ್ಷ. ನಾವು 25 ಲಕ್ಷ ಬಂದದ್ದು ಖುಷಿನೇ ಇಲ್ಲ. ನಿನ್ನ 10 ಲಕ್ಷ ಬಂದಿಲ್ಲ ಚಿಂತೆ ಅಂದರೆ ನೀವು ಯಾವಾಗಲೂ ಆ ಚಿಂತೆ ಒಳಗೆ ಇಂಥವೆಲ್ಲ ಎಲ್ಲಿ ಪರಿಹಾರ ಆಗ್ತಾವಂದ್ರೆ ಇಲ್ಲಿ ಪರಿಹಾರ. ಇಲ್ಲಿ ನೀವೇನೇ ಕೇಳ್ತೀರ ಇಲ್ಲಿ ಪರಿಹಾರ. ಅದಕ್ಕೆ ಏತಕ್ಕೆ ಚಿಂತೆಯನ್ನು ಮಾಡುವುದೆಂಬುದ ನಿತ್ಯ ಪೋಷಣೆ. ಇನ್ನೊಬ್ಬ ಹೇಳ್ತಾರೆ, ಅನುಗಾಲವ ಚಿಂತೆ ಈ ಜೀವಕ್ಕೆ. ಬದುಕು ಎಷ್ಟು ನೋಡಿ ನಾವು ಬಂಧದಾಗ ಇರ್ತೀವಿ. ಏನು ನಿತ್ಯ ನೋಡ್ತಕ್ಕಂಥ ಬದುಕನ್ನು ನೋಡಿ ಅಲ್ಲೇ ಒದ್ದಾಡಿದಿಂದ ಹೊರಗೆ ಬರೋದಿಲ್ಲ. ಚಿತ್ತ ಜೀವನವನ್ನು ಖುಷಿಯಿಂದ ಎಂಜಾಯ್ ಮಾಡಿ ಬಂದಿದ್ದೀನಪ್ಪ, ನಾನು ಖುಷಿಯಿಂದ ಇರಬೇಕಂತಕ್ಕಂಥ ಮನಸ್ಸು ಬರಲಾರದೆ ಬದುಕನ್ನು ಸಾಗಿಸ್ತಕ್ಕಂಥದ್ದು ಏನು ಆಗ್ತಾ ಇದೆ. ಅದಕ್ಕೆ ಶರಣರ ಸಾಹಿತ್ಯ ಬೇಕು ಅಂತಹ ಪ್ರವಚನ. ನಿಮ್ಗೆ ಎಷ್ಟು ದಿವಸ ನಿಶೆ ಇರ್ತೈತೆ ಗೊತ್ತಿಲ್ಲ, ಒಂದು 8, 4, 3 ದಿವಸ ನಿಶೆ ಇರಲಿ.
ಇದನ್ನ ನೀವು ಒಂದು 4 ದಿವಸ ಆದರೂ ಒಳ್ಳೆಯ ಬದುಕನ್ನು ಸಾಗುತ್ತೆ. ಇಂಥ ಬದುಕಿಗೆ ಆಶ್ರಯ ಮಾಡ್ತಕ್ಕಂಥ ರುದ್ರಾವಳಿ ಗುಡಿ ಇಂಥ ಕಲ್ಯಾಣ ಮಾಡಿರ್ತಾವ. ಇಂಥ ಗುಡಿ ನಾವೆಲ್ಲ ಬಾಣ ಕಡಿದು ಅದ್ರಾಗ ತಿಂದು ಒಂದು 10 ಮಂದಿ 20 ಮಂದಿ 10 ಬಡ್ಡಿದ್ದು ಒಂದು 20 ಬಡ್ಡಿಯಾಗಿ ಜಗಾಡಿ ಈಗ ಯಾರು ಕೂತಿರ್ತೀರ ಅದ್ರ ನಮ್ಮದು ಒಂದು ನಶೆ ಮಾಡ್ಕೊಂಡು ಅಡ್ಡಾಡಿ ಜಾಗದಾಗ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಶ್ರೀಮಂತರನ್ನು ಬಡವ್ರನ್ನ ಮಧ್ಯಮವರ್ಗದವ್ರನ್ನ ಹರಿಸಿ ಕುಂದಿರಿಸಿ ಇಂಥ ರಾಜ್ಯಗಳಿಂದ ಪ್ರವಚನ ಮಾಡಿಸಿ ಇಷ್ಟೆಲ್ಲ ಬದುಕನ್ನು ಬದಲಾವಣೆ ಮಾಡಿದಲ್ಲ ಬರೀ ಇದಷ್ಟು ಈಜಿಯಾಗಿ ಬದಲಾವಣೆಂತಲ್ಲ, ದೊಡ್ಡವರಲ್ಲಿ ಇಲ್ಲ. ನೀವು ಅವರು ಅಷ್ಟೇ ಹೌದು ಅಷ್ಟೇ, ನೀವು ಅಷ್ಟೇ ಅವರು ಅಷ್ಟೇ. ಇಲ್ಲಿ ಮಾಡ್ತಕ್ಕಂಥ ಬದುಕಿಗೆ ನೀವು ಎಂಥ ಬೆಳಕು ಕೊಟ್ಟಿದೆ. ಇಲ್ಲಿ ನಿಮ್ಮಂಥ ದೊಡ್ಡವರು ಕುಂದಿರಿಸಿ ಪ್ರವಚನ ಎಷ್ಟು ಆಲಿಸ್ತಾ ಇದ್ದಾರಲ್ಲ, ಇದಕ್ಕೆ ಎಲ್ಲ ಸಾಲಿನ ಬದುಕನ್ನು ಕೊಡ್ತಾರೆ. ನಾನು ಬಹಳ ಖುಷಿಯಿಂದ ನಾನು 3-4 ಸಲ ಇದ್ದೆ. 6 ಗಂಟೆಗೆ ಇದ್ದೆ. ನಾನು ಸಭಾನಾಯಕಿಲ್ಲ ಕೂತ್ಕೊಂಡು 6:30 ಇದ್ದೆ. ಇಲ್ಲ ಕೂತ್ಕೊಡ್ರಿ, ಉತ್ತರ ಕರ್ನಾಟಕದ ಚರ್ಚೆ ಆಗೈತಿ, ನೀವು ಎದ್ದು ಹ್ಯಾಂಗೆ ಹೋಗ್ತೀರಿ ಅಂತೇಳಿ ಅವರು ನನಗೂ ಚಿಂತಿದ್ದು. ಉತ್ತರ ಕರ್ನಾಟಕದ ಚರ್ಚೆ ಮಾಡೋದ್ನಾಗ ಉತ್ತರ ಕರ್ನಾಟಕದ ಮಂತ್ರಿನೇ ಇಲ್ಲತ್ತೇಳಿ ಹಂಗಿದ್ದಲ್ಲ ಈ ಕಡೆ ಬರ್ಬೇಕಂತಕ್ಕಂಥ ಹಂಬಲ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಚರ್ಚೆ ಆಗೋದು ನಾನು ಇದ್ದಿದ್ರೆ ಹೇಗೆ ಅಂತಕ್ಕಂಥ ನೋವು ಇನ್ನೊಂದು ಕಡೆ. ಇಷ್ಟೆಲ್ಲ ಆದಾಗ್ಯೂ ಮತ್ತೆ ತಮ್ಮಂಥವರೆಲ್ಲ ದರ್ಶನ ಆಯಿತು. ತಾವೆಲ್ಲ ಇಷ್ಟು ಮಂದಿ ಹಿರಿಯರು ಇವತ್ತು ಇಷ್ಟೊತ್ತನ ತಾವು ಕೂತ್ಕೊಂಡು ನಮ್ಮಂಥವ್ರ ಜೀವನೋತ್ಸವವನ್ನು ಮಾಡಿದರೆ, ನಮ್ಮ ತಾಯಿ ಅಂತವರು ತಮ್ಮ ಮಕ್ಕಳು ಹಿರಿಯರಿಗೆ ಇದೊಂದು ಬದುಕು ಹಿಂಗಿದೆಯಪ್ಪ ನೀವು ತಿಳ್ಕೊಂಡಂಗಿಲ್ಲ ಅಂತಕ್ಕಂಥದ್ದನ್ನು ಗೊಂದಲದಲ್ಲಿ ಅಕಾಡೋಗಳು ಇಕಾಡೋಗಳು ಇಲ್ಲೋಗಲಿ ಅಲ್ಲೋಗಲಿ ಅನ್ನೋ ಸೀದಾದಾಗ ಹಿಂಗೈತಪ್ಪ ಅಂತೇಳಿ ನಾವು ತೋರಿಸ್ಕೊಳ್ತಕ್ಕಂಥ ಕೆಲಸ ತಾವು ಮಾಡಿದ್ದಾರೆ. ನನಗೆಷ್ಟೇ ಅಭಿನಂದನೆ ಹೇಳಿದ್ರು ಕಡಿಮೆ ಬಿದ್ದಿಲ್ಲ. ತಾವು ಅಂತಲ್ಲಿ ಬಂದು ಇಂಥ ಪ್ರವಚನ ಮಾಡೋದ್ರ ಬದಲಾವಣೆ ಈಗ ಬದಲಾವಣೆ ಹೆಂಗೆ ಬದಲಾವಣೆ, ಈ ಸಾಂಸ್ಕೃತಿಕ ಬದುಕು ಭಾಳ ಚೆಂದ ಬದಲಾವಣೆ ಆಗಬೇಕಾದ್ರೆ ನಾವು ಮುಂಜಾನೆ ಎದ್ದ ಕೂಡಲೇ ನಮ್ಮ ಹೆಂಡತಿ ಮಕ್ಕಳು ಪ್ರಸಂಗರು ಟಿ ವಿ ಮೇಲೆ ಇದ್ದ ಮಕ್ಕಳನ್ನು ಊಟಿನೋ ಮಂಗಳೂರು ಹೋಗಿರ್ತಿ. ನಮ್ಮ ಪರಂಪರೆ ಏನು, ನಮ್ಮ ತಾಯಿ ನಾವು ಹುಟ್ಟಿದ ಕೂಡಲೇ ಏನು ಹಾಡ್ತಿದ್ದರು, ಮಗನೇ ನೀನು ರಾಜಕುಮಾರ, ನೀನು ರಾಜ, ಈ ಮಂದಿಗೆ ಬೆಳಕು ತಂದು ಕೊಡುವಂಥ ಮಹಾನ್ ವ್ಯಕ್ತಿ ಆಗು ಅಂತ ಹೇಳಿ ಹುಟ್ಟಿದಾಗ ಹಾಡ್ತಕ್ಕಂಥ ತಾಯಿ ಪದ ನಾವು ಕೇವಲ ಮಗಳು ದೊಡ್ಡವಳಾದ ಕೂಡಲೇ ಮಗಳೇ ಪ್ರಪಂಚನೇ ಹಿಂಗಿದೆ, ಮಗಳೇ ನೀನು ಹಿಂಗೆ ಬದುಕಬೇಕು ಈ ಸೊಸೈಟಿಯಲ್ಲಿ ಅಂತಕ್ಕಂಥ ಮಕ್ಕಳು ತಿರ್ತಕ್ಕಂಥ ಹಾಡುಗಳನ್ನ ಮದುವೆ ಆಗುವ ಹೊತ್ನ್ಯಾಗ ಮಗಳೇ ಇನ್ನೊಂದು ಮನೆಗೆ ಹೋಗ್ತೀಯ, ನೀನು ಬದುಕಿಂದಿರ್ಬೇಕಂತಕ್ಕಂಥ ಹಾಡುಗಳು. ರೈತ ಕೃಷಿಯೇ ಜೋಳ ರಾಗಿ ಜೋಳ ಗೋಧಿ ಬೆಳೆದಾಗ ಆ ಹಾಡುಗಳ ಹಂತಿ ಪದಗಳು ನಾವು ನೋಡಿ ಎಷ್ಟು ದೂರ ಬಂದ್ಬಿಟ್ಟು. ಇಷ್ಟೆಲ್ಲ ದೂರ ಬಿಟ್ಟು ಮಂಗಳೂರಾಗ ಜೈಲ್ನಾಗ ಬಿಟ್ಟು ಅವನು IAS IPS DC ಮಾಡ್ತಾನೆ, ಅಮೆರಿಕದಾಗ ಹೋಗ್ತಾನೆ. ಅವಾಗ ಇವ್ರು ಚಾಲು ನನ್ನ ಮಗನ DC ಮಾಡಿದ್ರಿ ಈ ಕಡೆ ನೋಡೋವಲ್ಲ, ನಿನ್ಯಾಕೆ ನೋಡ್ಬೇಕು, ಹುಟ್ಟಿದ ಕೂಡಲೇ ಅದನ್ನು ಜೈಲ್ನಾಗ ಕಳಿಸಿ ಶಾಲೆಯಾಗಿರ್ತಾರೆ. ನಂಬರ್ ನೋಡಿ 99 98 ಗೊತ್ತು. ಬದುಕು ಶಾಲೆ. ನಿನ್ನ ಮಕ್ಕಳಿಗೆ ನಿನ್ನ ಮನೆಗಿಟ್ಟು ಪ್ರೀತಿ ತೋರಿಸಿಲ್ಲ, ನನಗೆ ದೊಡ್ಡವಾದ ಕೂಡಲೇ ನಿನಗ್ಯಾಕೆ ಅನ್ಸ್ಬಿಟ್ಟಿತ್ತು, ಆ ಸಂಬಂಧ ದೂರ ಆಗಿತ್ತು. ಅದಕ್ಕೆ
ಅದಕ್ಕೆ ನಾವು ಕೇಳ್ತಿರ್ತಲ್ಲ, ಬೆಂಗಳೂರಾಗದು ಭಾಳ ನೋಡ್ತೀವಿ. ಒಂದು ಮುದುಕಿ ಎರಡು ಮುದುಕು, ದೊಡ್ಡ ದೊಡ್ಡ ಮನೆ, ಮುಂದೆ ನಾಯಿ, ಒಂದು ನಾಯಿ. ನಿನ್ನ ಮಗ ಏನು ಅಮೇರಿಕದಾಗ ನಿನ್ನೆ ಕರ್ಕೊಂಡು ಹೇಳಿ ನಾನು ಇಲ್ಲೇ ಬಿಟ್ಟು ಮತ್ತೆ ಇಲ್ಲ ಭಾಳ ಏನು ಹೇಳ್ತಾನೆ, 1 ಲಕ್ಷ ಬೇಕಾಗಲ್ಲ. ಚಲೋ ಅದೇನು ಮುದುಕರು ಬೇಕಾಗಲ್ಲ, ಒತ್ತಾಯಿಸ್ಕೊಂಡಾಗ ಇಡತ್ತು ಇತ್ತು ಅಂತ ಹೇಳಿ ನಮ್ಗೆ ನೋಡಿ. ಅವೆರಡು ಕಮರ್ಷಿಯಲ್ ಯಾಕಾದ್ರು ಅಂದರೆ ತಾಯಿ ಮಕ್ಕಳ ಪ್ರೀತಿಯ ಒಂದು ಆ ಒಡಕಿನಿಂದ ಎಷ್ಟೋ ಜೀವಗಳಿಗೆ ಬದಲಾವಣೆಯಲ್ಲಿ ಬದುಕನ್ನು ಮಾಡಿಸ್ತಾರೆ. ಅದಕ್ಕೆ ನಮ್ಮ ಇಲ್ಲೇ ಶಾಲೆ ಕಲಿತು ಇಲ್ಲೇ ಗುಂಡಾಡಿ ಅಗ್ಗಿ ಹಾಕ್ಕೊಂಡು ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಮಾಂಸ ತಿಂದ ಮನೆಗೆ ಹೋಗ್ತಾರೆ, ಬ್ರಾಹ್ಮಣರ ಮನೆಗೆ ಹೋಗಿರ್ತಾರೆ. ಎಲ್ಲ ಮುಸ್ಲಿಮ್ನೆಲ್ಲ ತಿಳ್ಕೊಂಡು ಸಮಾಜದಾಗ ಹೆಂಗೆ ಬದುಕಬೇಕು ಅನ್ನೋ ಶಾಲೆ ಇಂಥಲ್ಲಿದೆ, ನಮ್ಮ ಶಾಲೆಗಳಲ್ಲಿದೆ. ಆ ಬದುಕನ್ನು ವ್ಯತಿರಿಕ್ತವಾಗಿ ನಡ್ಕೊಂಡು ಬದುಕು ವ್ಯತಿರಿಕ್ತವಾಗಿ ನಡೀತಕ್ಕಂಥದಕ್ಕೆ ನಾವು ಅನುಭವಿಸ್ತಕ್ಕಂಥ ನೋವು ಬಹಳ ದೊಡ್ಡದಿದೆ. ಹಾಗೆ ಅಂಥೇಳಿ ಭಾಳ ಯುವಕರು ಸಂಜೆವಾಗಲಿ ಶುಕ್ರವಾಗಲಿ ನಮ್ಮೆಲ್ಲನಂತೂ ಫೋನ್ ಮಾಡ್ತಿತ್ತು, ಅವ್ರದ್ದು ಬಾಂಧವನ ಮತ್ತು ಉತ್ತರ ಕರ್ನಾಟಕದ ಏನು ಮಾಡ್ಬೇಕು ಬರ್ಕೊಂಡು ನೋಡಿದೆ. ಅದನ್ನು ಹೋಗ್ಬೇಕಂತೂ ಹೋಗ್ಲೇಬೇಕು ಸರ್, ಅದಕ್ಕೆ ಅವನು ಕರೆದ ಅವೆಲ್ಲದಕ್ಕಿಂತ ಗುರುಗಳ ಆಶೀರ್ವಾದ ನನಗೂ ಬೇಕಾಗಿದೆ. ನಮ್ಮ ಆಶೀರ್ವಾದ ಕಲಿತು ಬಂದಿದ್ದೀನಿ. ಭಾಳ ಖುಷಿಯಿಂದ ನಾನು ಕಾರ್ಯಕ್ರಮ ಮಾಡೋದು, ಯಥಾಸ್ಥಿತಿ ನಡೆದು ಮಾಧ್ಯಮದ ಮಿತ್ರರು ಇಂತಹ ಇದರಲ್ಲಿ ಬರ್ತಕ್ಕಂಥ ನಡೀತಕ್ಕಂಥದ್ರ ಬಗ್ಗೆ ತಾವು ಮತ್ತೆ ಮತ್ತೆ ಬರೆದು ಇನ್ನೂ ಒಂದು ಹೊಸದರಲ್ಲಿ ತಂದು ಎಷ್ಟೋ ತಮ್ಮ ಓದು ಜನರ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು, ಇಂಥ ಅದ್ಭುತವಾದ ಕಾರ್ಯ ಮಾಡ್ತಕ್ಕಂಥ ಎಲ್ಲ ಗುರುವರಿಗೆ ಶಿಷ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಾನು ಹೇಳಿದೆ, ನಾನು ಆಶೀರ್ವಾದ ಹೋಗ್ತೀನಿ ಅಷ್ಟೇ ಅಂತೇಳಿ ಅವರಲ್ಲಿ ಬಂದಾಗ ನಮಗೆ ಸನ್ಮಾನ ಮಾಡೋದು, ಆಶೀರ್ವಾದ ಮಾಡೋದು, ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಇನ್ನೂ ನಾನು ಹೆಚ್ಚಿನ ಟೈಮ್ ಇರಬೇಕು, ಕೂತ್ಕೋಬೇಕಂದ ಆಸೆ ಇನ್ನೊಂದು ಕಡೆ ಅದು. ನಾಳೆ ಮುಂಜಾನೆ 6 ಗಂಟೆಗೆ ಬಂದೇನೆ, ಇವಾಗ ಇಲ್ಲೇ ಬಂದು ಭೇಟಿ ಆಗ್ತೀವಿ ಅಂತೇಳಿ ಮತ್ತೆ 10 ಗಂಟೆಗೆ ನಾವು ಬೆಳಗಾವಿ ಹೋಗ್ಬೇಕಾಗುತ್ತೆ. ಅದರಿಂದ ತಾವು ಪರ್ಮಿಷನ್ ಕೊಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ. ತಾವು ಕೊಟ್ಟರೆ ಮುಂದೆ ಮತ್ತೆ ನಾಳೆ ತನಕ ಅನುವು ಮಾಡ್ಕೊಂಡು ತಾವು ಕೊಡಿ ಅಂತೇಳಿ ವಿನಂತಿ ಮಾಡ್ತೀನಿ.